ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಗೊತ್ತಿದೆ. ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಇದೀಗ 5ನೇ ತಾರೀಕಿನಿಂದ ಅಂದರೆ ಏಪ್ರಿಲ್ 5ರಿಂದ ಮೇ 4ನೇ ತಾರೀಕುವರೆಗೆ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಇವತ್ತು ಇದೀಗ ಈ ಒಂದು ಲಿಂಕ್ಗಳನ್ನು ಶುರು ಮಾಡಿಕೊಂಡಿದ್ದಾರೆ. ಅಪ್ಲಿಕೇಶನ್ ಹಾಕೋದು ಹೇಗೆ, ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮತ್ತು ನಾನು ರಿಯಲ್ ಆಗಿ ಇಲ್ಲೇ ನಿಮಗೆ ಅಪ್ಲಿಕೇಶನ್ ಹಾಕಿ ತೋರಿಸ್ತೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ನಾಯ್ಸ್ ಇತ್ತು ಅಂತ ಅಂದರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಈ ಒಂದು ಕ್ಲಾಸಸ್ಗಳನ್ನು ಸಮ್ಮರಲ್ಲಿ ಏನು ಅಥವಾ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ, ಅದಕ್ಕಾಗಿ ಫ್ಯಾನ್ನ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಬರ್ಬೋದು, ಅದಕ್ಕೆ ಕ್ಷಮೆ ಇರಲಿ. ಓಕೆ, ಈಗ ನೋಡಿ, ಇಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ಲಿಂಕನ್ನು ನಿಮಗೆ ಹಾಕಿರ್ತೇನೆ. ಯಾವುದಪ್ಪ ಲಿಂಕ್ ಅಂತ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ನೇಮಕ kr.nic.in KEA, ಇದರಿಂದ ಇದನ್ನು ಅಪ್ಲಿಕೇಶನನ್ನು ಕರೆದಿದ್ದಾರೆ. ಟೋಟಲಾಗಿ ಎಷ್ಟು ಹುದ್ದೆಗಳು ಇದ್ದಾವೆ ಅಂತ ನೋಡೋದಾದರೆ 1000 ಹುದ್ದೆಗಳು ಇದ್ದಾವೆ. ಈ ಒಂದು ಹುದ್ದೆಗಳನ್ನು ನೀವು ಒಂದು ಜಿಲ್ಲೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅಂದರೆ ನಿಮ್ಮ ಒಂದು ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ಅಪ್ಲಿಕೇಶನನ್ನು ಹಾಕ್ಬೋದು. ಯಾವ ಜಿಲ್ಲೆಗೆ ನಿಮಗೆ ಸೂಕ್ತವಾಗಿದೆ ಅಲ್ಲಿ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಓಕೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮತ್ತು ಬೇರೆ ಬೇರೆ ಜಿಲ್ಲೆಗಳಾಗಿಲ್ಲ. ಇಲ್ಲಿ ಟೋಟಲಾಗಿ ಒಂದೊಂದು ಕಡೆ 70 ಹುದ್ದೆಗಳಿದ್ದಾವೆ. ಟೋಟಲಾಗಿ ಒಂದೊಂದು ಕಡೆ 6 ಹುದ್ದೆಗಳು ಅಷ್ಟೇ ಇದ್ದಾವೆ. ಸ್ವಲ್ಪ ಜಾಸ್ತಿ ಹುದ್ದೆಗಳು ಇರ್ತಕ್ಕಂಥ ಒಂದು ಕಡೆ ಕಾನ್ಸಂಟ್ರೇಟನ್ನು ಮಾಡ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಒಂದೇ ಅಪ್ಲಿಕೇಶನ್ ಹಾಕೋಕ್ಕೆ ಬರೋದು, ಒಂದೇ ಜಿಲ್ಲೆಗೆ ಅಪ್ಲಿಕೇಶನನ್ನು ಹಾಕೋಕ್ಕೆ ಬರೋದು. ಓಕೆ, ಎಲ್ಲವೂ ಕೂಡ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ನೀವು ಯಾವ ರೀತಿ ಅಪ್ಲಿಕೇಶನನ್ನು ಹಾಕಿರ್ತೀರ, ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರ್ತದೆ. ಅದಕ್ಕೆ ಯಾವ ರೀತಿ ಅಪ್ಲಿಕೇಶನನ್ನು ಹಾಕಿರ್ತೀರ ಅದೇ ರೀತಿ ಇಲ್ಲಿ ಅಪ್ಲಿಕೇಶನನ್ನು ಹಾಕಿರಬೇಕಾಗಿರ್ತದೆ. ಓಕೆ, ಈಗ ಬನ್ನಿ, ಈಗ ಡೈರೆಕ್ಟಾಗಿ ನೋಡೋಣ. ಇಲ್ಲಿ ಲೈವ್ ಆಗಿ ನಿಮಗೆ ತೋರಿಸ್ಕೊಡ್ತೇನೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಈ ರೀತಿಯಾದ ಒಂದು ಇಂಟರ್ಫೇಸ್ಗೆ ನೀವು ಬರ್ತೀರಾ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ರೆವೆನ್ಯೂ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆ ಅಂತ ಈಗಾಗಲೇ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಇದೆ. ಕ್ಲಿಕ್ ಮಾಡಿ ಇಲ್ಲಿ ಬರ್ತೀರಾ. ಇಲ್ಲಿ ಬಂದ ನಂತರ ನಿಮಗೆ ಇಲ್ಲಿ ಕಾಣ್ತಾ ಇದೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂಡರ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಕಂದಾಯ ಕರ್ನಾಟಕ ಇಲಾಖೆಯಲ್ಲಿ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಬನ್ನಿ ಈಗ ನೆಟ್ ಆನ್ ಮಾಡಿಕೊಂಡು ನಾವು ಕ್ಲಿಕ್ ಮಾಡೋಣ. ಇಲ್ಲಿ ನಿಮಗೆ ಟೋಟಲ್ ಆಗಿ 5 ಇಂಟರ್ಫೇಸಸ್ಗಳು ಇದ್ದಾವೆ. ಯಾವ್ಯಾವುದಪ್ಪ ಅಂತ ಅಂದರೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಡಿಪಾರ್ಟ್ಮೆಂಟ್ ಅಂತ ಇದೆ. ನೆಕ್ಸ್ಟು ಇಲ್ಲಿ ಯಾವ್ಯಾವುದಿದ್ದಾವೆ ಅಂತ ಅಂದರೆ ಅಪ್ಲೋಡ್ ಮಾಡಲು ನಿಮ್ಮ ಒಂದು ಫೋಟೋ ಸಿಗ್ನೇಚರನ್ನು ಅಪ್ಲೋಡ್ ಮಾಡೋದಕ್ಕೆ ಹೇಳ್ತದೆ. ಫೀ ಪೇಮೆಂಟನ್ನು ಮಾಡೋದಕ್ಕೆ ಹೇಳ್ತದೆ. ಅದಾದ ಬಳಿಕ ಪೇಮೆಂಟ್ ಸ್ಟೇಟಸನ್ನು ಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ಹೇಳ್ತದೆ. ಅದಾದ ಬಳಿಕ ಕೊನೆಯದಾಗಿ ಪ್ರಿಂಟ್ ಅಪ್ಲಿಕೇಶನನ್ನು ಮಾಡ್ಕೋಬೋದು. ಮೊದಲನೇದಾಗೂ ನೀವು ಇಲ್ಲಿ ಅಪ್ಲಿಕೇಶನನ್ನು ಹಾಕಬೇಕು. ಅದನ್ನು ಈಗ ಹೇಳ್ಕೊಡ್ತೇನೆ ಯಾವ ರೀತಿ ಅಪ್ಲಿಕೇಶನನ್ನು ನೀವು ಹಾಕಬೇಕು ಅಂತ. ಇದೀಗ ತಾನೇ ಇದನ್ನು ಶುರು ಮಾಡಿದರೆ, ಅದಕ್ಕಾಗಿ ಇಲ್ಲಿ ಸ್ವಲ್ಪ ನಿಮಗೆ ಸರ್ವರ್ ಬ್ಯುಸಿ ಇರೋ ಕಾರಣದಿಂದಾಗಿ ಇದು ಬರ್ತಾ ಇಲ್ಲ. ಓಕೆ, ನಾವು ಇನ್ನೊಂದ್ಸಲಿ ಚೆಕ್ ಮಾಡೋಣ. ಓಕೆ, ಈಗಾಗಲೇ ಹೇಳಿದೆ ನಾನು. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಬರ್ತದೆ. ಇಲ್ಲಿ ನೋಡಿ ಸೆಲೆಕ್ಟ್ ಯುವರ್ ಪೋಸ್ಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಯುವರ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಬರ್ತದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದಾದ ಬಳಿಕ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಡಿಸ್ಟ್ರಿಕ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ ಅದನ್ನು ನಾವು ಅಪ್ಲೈ ಮಾಡ್ಕೊಂಬಿಡಿ. ನೆಕ್ಸ್ಟು ಇಲ್ಲಿ ಎಂಟರ್ ಯುವರ್ ನೇಮ್ ಅಂತ ಇದೆ. ನಿಮ್ಮ ಒಂದು ಹೆಸರು ಸಂಪೂರ್ಣವಾಗಿ ನಿಮ್ಮ ಒಂದು SSLC ಅಂಕಪಟ್ಟಿಯಲ್ಲಿ ಇರುವ ಹಾಗೆ ಅಥವಾ PUC ಅಂಕಪಟ್ಟಿಯಲ್ಲಿ ಇರೋ ಹಾಗೆ ನಿಮ್ಮ ಒಂದು ಹೆಸರನ್ನು ಇಲ್ಲಿ ನಮೂದನೆ ಮಾಡಬೇಕಾಗಿರ್ತದೆ. ನೆಕ್ಸ್ಟ್ ಮದರ್ ನೇಮ್ ಅಥವಾ ನಿಮ್ಮ ಒಂದು ತಾಯಿಯ ಹೆಸರನ್ನು ಇಲ್ಲಿ ನಮೂದನೆ ಮಾಡಬೇಕಾಗಿರ್ತದೆ. ಎಂಟರ್ ಮದರ್ ನೇಮ್ ಅಂತ ಫುಲ್ ನಿಮ್ಮ ಒಂದು ತಾಯಿಯ ಹೆಸರನ್ನು ಎಂಟರ್ ಮಾಡಿ. ಫಾದರ್ಸ್ ನೇಮ್ ಅಂತ ಇದೆ, ನಿಮ್ಮ ಒಂದು ತಂದೆಯ ಹೆಸರನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರ್ತದೆ. ತಂದೆಯ ಹೆಸರನ್ನು ಎಂಟರ್ ಮಾಡಿ. ನಿಮ್ಮ ಒಂದು ಜೆಂಡರ್ ಅಥವಾ ಇಲ್ಲಿ ಮೇಲ್ ಆಗಿದ್ದೀರಾ ಅಥವಾ ಫಿಮೇಲ್ ಆಗಿದ್ದೀರಾ ಅಥವಾ ಟ್ರಾನ್ಸ್ಜೆಂಡರ್ ಆಗಿದ್ದೀರಾ ಅದನ್ನು ಇಲ್ಲಿ ಕೇಳಿರ್ತಾರೆ, ಇದನ್ನು ನೀವು ಅಪ್ಲೈ ಮಾಡ್ಬೋದು. ಇದಾದ ಬಳಿಕ ರಿಸರ್ವೇಷನ್ ಕೆಟಗರಿ ಅಂತ ಇದೆ, ಮೀಸಲಾತಿ ಪ್ರವರ್ಗ ಅಂತ. ನೀವು SCನೋ STನೋ ಕೆಟಗರಿ 1, 2A, 2B, 3A, 3B ಇದನ್ನು ಕರೆಕ್ಟಾಗಿ ನೀವು ಫಿಲ್ಲನ್ನು ಮಾಡಿ. ಯಾಕೆ ಅಂತ ಅಂದರೆ ನಿಮಗೆ ಎಕ್ಸಾಮ್ ನೀವು ಕ್ಲಿಯರ್ ಆದ ನಂತರ ನಿಮಗೇನಾದರೂ ಈ ಒಂದು ಸರ್ಟಿಫಿಕೇಟ್ಸ್ಗಳು ಇಲ್ಲ ಅಂತ ಅಂದರೆ ನಿಮ್ಮ ಒಂದು ನೇಮಕಾತಿಯನ್ನು ರದ್ದುಗೊಳಿಸಲಾಗ್ತದೆ. ಓಕೆ, ಇದಾದ ಬಳಿಕ ಜನರಲ್ ಮೆರಿಟ್ ಅಂತ ನಾವು ಇಲ್ಲಿ ಕೊಟ್ಟಿದ್ದಾರೆ, ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಡೇಟ್ ಆಫ್ ಬರ್ತ್ ಅಂತ ಇದೆ. ಇಲ್ಲಿ ನೋಡಿ ಮೊದಲನೇದಾಗಿ ಇಲ್ಲಿ ಸೆಲೆಕ್ಟ್ ಡೇಟ್ ಅಂತ ಇದೆ, ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಮಂತ್ ಅಂತ ಇದೆ, ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರ್ ಅಂತ ಇದೆ, ನಿಮ್ಮ ಒಂದು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಏಜ್ ಆಸ್ ಆನ್ ಅಪ್ಲಿಕೇಶನ್ ಅಂತ ಇದೆ. ನೀವು ಡೇಟ್ ಆಫ್ ಬರ್ತನ್ನು ಹಾಕಿದ ನಂತರ ನಿಮ್ಮ ಒಂದು ಏಜ್ ಎಷ್ಟಿದೆ ಅಂತ ಇಲ್ಲಿ ನಿಮಗೆ ತೋರಿಸ್ತದೆ, ಅದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಪರ್ಮನೆಂಟ್ ಅಡ್ರೆಸ್ ಯಾವ ರೀತಿ ಅಂತ ಖಾಯಂ ವಿಳಾಸ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡಿ. ನಿಮ್ಮ ಒಂದು ತಾಲೂಕನ್ನು ಹಾಕಿ, ಡಿಸ್ಟ್ರಿಕ್ಟನ್ನು ಹಾಕಿ, ರಾಜ್ಯ ಕರ್ನಾಟಕ ಅಂತ ಬರ್ತದೆ ಅದನ್ನು ಹಾಕ್ಕೊಳ್ಳಿ.
ಪಿನ್ ಕೋಡ್ ಇದೆ, ನಿಮ್ಮ ಒಂದು ಪಿನ್ ಕೋಡ್ ನಿಮ್ಮ ಒಂದು ಊರಿನ ಒಂದು ಅಡ್ರೆಸ್ ಗೊತ್ತಿರುತ್ತೆ, ಅದರ ಬಗ್ಗೆ ನಿಮಗೆ ಪಿನ್ ಕೋಡ್ ಕೊಟ್ಟಿರ್ತಾರೆ, ಆ ಒಂದು ಪಿನ್ ಕೋಡನ್ನು ಹಾಕಿ. ವೆದರ್ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಸೇಮ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ಶಾಶ್ವತ ಒಂದು ವಿಳಾಸ ಮತ್ತು ಪರ್ಮನೆಂಟ್ ಮತ್ತು ಏನು ಟೆಂಪರರಿ ನೀವು ಇರ್ತಕ್ಕಂಥ ವಿಳಾಸ ಒಂದೇನಾ ಅಂತ ಕೇಳಿದರೆ ಹೌದಾಗಿದ್ದರೆ ಹೌದಂತ ಹಾಕಿ, ಇಲ್ಲ ಅಂತಾರೆ ನೀವೇನಾದರೂ ಬೇರೆ ಕಡೆ ಇದ್ರಿ ಅಂತಂದರೆ ನೋ ಅಂತ ಹಾಕಿ ನೀವು ಇನ್ನೊಂದ್ಸಲಿ ನೀವು ಕರೆಸ್ಪಾಂಡೆನ್ಸ್ ಅಡ್ರೆಸ್ಸನ್ನು ಫಿಲ್ ಮಾಡ್ಬೋದು. ಇಲ್ಲಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಬಗ್ಗೆ ನಿಮಗೆ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ. ನೀವೇನಾದರೂ ಪರ್ಮನೆಂಟ್ ಅಡ್ರೆಸ್ ಹೌದು ಅಂತ ಅಂದರೆ ಸೇಮ್ ಅಡ್ರೆಸ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಕೂಡ ಆಗ್ತದೆ, ಅದರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲಿ. ಓಕೆ, ಇದಾದ ಬಳಿಕ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದರೆ ಅಂತ ನಿಮ್ಮ ಒಂದು ಮೊಬೈಲ್ ನಂಬರ್ ಕೇಳಿರ್ತದೆ, ಮೊಬೈಲ್ ನಂಬರನ್ನು ಹಾಕಿ. ಇಮೇಲನ್ನು ಕೇಳಿರ್ತದೆ, ಇಮೇಲ್ ಐ ಡಿಯನ್ನು ಸಂಪೂರ್ಣವಾಗಿ ಕರೆಕ್ಟಾಗಿ ಇಲ್ಲಿ ನಮೂದಿ ಮಾಡಿ. ಆರ್ ಯು ಮ್ಯಾರಿಡ್ ಅಂತ ಕೊಟ್ಟಿದ್ದಾರೆ, ಇದನ್ನು ಕರೆಕ್ಟಾಗಿ ನಮೂದಿ ಮಾಡ್ಕೊಳ್ಳಿ. ಗ್ರಾಮೀಣ ಅಭ್ಯರ್ಥಿ ಹೌದಾ ಅಲ್ವಾ ಅಂತ ಕೊಟ್ಟಿದ್ದಾರೆ, ಹೌದಾಗಿದ್ದರೆ ಹೌದು, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ. ಕನ್ನಡ ಮೀಡಿಯಮ್ ಅಂತ ಕೊಟ್ಟಿದ್ದಾರೆ, ಇದನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಯೋಜನಾ ನಿರಾಶ್ರಿತ ಅಭ್ಯರ್ಥಿ, ಯೋಜನಾ ನಿರಾಶ್ರಿತ ಅಂದರೆ ಪ್ರಾಜೆಕ್ಟ್ ಡಿಸೇಬಲ್ಡ್ ಅಂತ ಕೊಟ್ಟಿದ್ದಾರೆ. 1986 ಒಂದು ಅಡಿಯಲ್ಲಿ ಯಾವುದೋ ಪ್ರಾಜೆಕ್ಟ್ಗೆ ಡಿಸೇಬಲ್ ಆಗಿದ್ರಿ ಅಂತ ಅಂದರೆ ಹೌದಾ ಅಲ್ವಾ ಅಂತ ಇಲ್ಲಿ ಹಾಕಿ, ಇದನ್ನು ನೀವು ಹಾಕ್ಕೊಳ್ಳಿ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಪ್ಲಿಕೆಂಟ್ ಅಂತ ಇದೆ, ಏನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇತ್ತು ಅಂತಂದರೆ ಅದನ್ನು ನೀವು ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಎಕ್ಸ್ ಮಿಲಿಟರಿ ಪರ್ಸನ್ ಏನಾದರೂ ಆಗಿದ್ದರೆ ಹೌದು ಅಂತ ಹಾಕಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ. ಆರ್ ಯು ಕ್ಲೈಮಿಂಗ್ KKR ರಿಸರ್ವೇಷನ್ ಅಂತ ಇದೆ. ಈ ಒಂದು KKR ರಿಸರ್ವೇಷನನ್ನು ಕೂಡ ನೀವು ಹಾಕ್ಕೋಬೋದು. ನೆಕ್ಸ್ಟು ಇಲ್ಲಿ KKR ರಿಸರ್ವೇಷನ್ ಆದ ನಂತರ ಆರ್ ಯು ಕ್ಲೈಮಿಂಗ್ ಫಾರ್ ಏಜ್ ರಿಲ್ಯಾಕ್ಸೇಷನ್ ಅಂತ ಇದೆ. ಏಜ್ ರಿಲ್ಯಾಕ್ಸೇಷನ್ SCಗೆ ಇಲ್ಲಿ 5 ವರ್ಷ ಇರ್ತದೆ, STಗೆ 5 ವರ್ಷ ಇರ್ತದೆ, OBCಗೆ 3 ವರ್ಷ ಇರ್ತದೆ. ಅದರ ಒಂದು ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಕೋರ್ತಾ ಇದ್ದರೆ ಅದನ್ನು ನೀವು ಹಾಕ್ಕೋಬೇಕಾಗಿರ್ತದೆ. ನೆಕ್ಸ್ಟು ಅದಾದ ಬಳಿಕ 10th ಸ್ಟ್ಯಾಂಡರ್ಡ್ ಅಥವಾ CBSE ಅಥವಾ ICSE ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳಿದರೆ ಆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ. ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್ ಅಥವಾ ವಿದ್ಯಾರ್ಥಿ ಅಂತ ಕೇಳಿದರೆ ವಿದ್ಯಾರ್ಥಿಯನ್ನು ನೀವು ಹಾಕ್ಕೊಳ್ಳಿ, ಅಥವಾ ನೀವು ಏನು ಮಾಡ್ಕೊಂಡಿದ್ದೀರಾ ಅದನ್ನು ಹಾಕ್ಕೊಳ್ಳಿ. ಇದ್ರ ಬಗ್ಗೆ ನಿಮಗೆ ಏನೇನು ಕೊಟ್ಟಿರ್ತಾರೆ ಅಂತಂದರೆ ಯಾವ ವಿದ್ಯಾರ್ಥಿ ನೀವು ಓದಿರ್ತೀರ ಅಥವಾ ಅದನ್ನು ನೀವು ಹಾಕ್ಕೋಬೋದು. ಸೆಲೆಕ್ಟ್ ಬೇಸಿಸ್ ಫಾರ್ ಇವ್ಯಾಲ್ಯೂಯೇಷನ್ ಅಂತ ಕೊಟ್ಟಿದ್ದಾರೆ, ನಿಮ್ಮ ಒಂದು ಪರ್ಸೆಂಟೇಜ್ ಇತ್ತಂದರೆ ಪರ್ಸೆಂಟೇಜ್, ಇಲ್ಲ ಅಂತಂದರೆ CGP ಹಾಕ್ಕೊಳ್ಳಿ. ಟೋಟಲ್ ಮಾರ್ಕ್ಸ್ ಒಪ್ಟೈನ್ಡ್ ಇನ್ PU ಇನ್ ಆಲ್ ಸೆಮಿಸ್ಟರ್ ಅಂತ ಕೊಟ್ಟಿದ್ದಾರೆ, ಅದನ್ನು ಹಾಕ್ಕೊಳ್ಳಿ. ಒಟ್ಟು ಅಂಕಗಳು ಗರಿಷ್ಠ ಅಂಕ 600 ಅಂತ ಇರ್ತದೆ, ಅದನ್ನು ಹಾಕ್ಕೊಳ್ಳಿ. ಪರ್ಸೆಂಟೇಜ್ ಅದರ ಪಾಡಿಗೆ ಅದೇ ಬಂದಿರುತ್ತೆ, ಅದನ್ನು ನೀವು ಇಲ್ಲಿ ನೋಡ್ಕೋಬೋದು. ಸರ್ಟಿಫಿಕೇಟ್ ಒಪ್ಟೈನ್ಡ್ ಫ್ರಮ್ ಬೋರ್ಡ್ ಆರ್ ಆರ್ಗನೈಸೇಷನ್ ಅಂತ ಇದೆ. ಆ ಸರ್ಟಿಫಿಕೇಟ್ ಏನಾದರೂ ಇತ್ತು ಅಂತ ಅಂದರೆ ಪ್ರಮಾಣ ಪತ್ರ ಮಂಡಳಿ ಸಂಸ್ಥೆ ಹೆಸರು ಬಂದಿರ್ತದೆ. ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಬರ್ತದೆ, ಇಲ್ಲಿ ನೀವು ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಹಾಕಿ. ಆರ್ ಯು ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಕೊಟ್ಟಿದ್ದಾರೆ, ಹೌದಾಗಿದ್ದರೆ ಹೌದು ಅಂತ ಹಾಕಿ, ಇಲ್ಲ ಅಂತ ಆದರೆ ಇಲ್ಲ ಅಂತ ಹಾಕಿ. ಪ್ರೆಸೆಂಟ್ಲಿ ವರ್ಕಿಂಗ್ ಅಂತ ಕೊಟ್ಟಿದ್ದಾರೆ, ಹೌದಿದ್ರೆ ಹೌದು, ಇಲ್ಲ ಅಂತಂದರೆ ಇಲ್ಲ. ಎಂಟರ್ 4 ಡಿಜಿಟ್ ಆಧಾರ್ ನಂಬರ್, ಲಾಸ್ಟ್ 4 ಡಿಜಿಟ್, ಟೋಟಲ್ ಆಗಿ ಲಾಸ್ಟ್ 4 ಡಿಜಿಟ್ ಆಧಾರ್ ನಂಬರ್ ಏನಿರ್ತದೆ ಅದನ್ನು ಇಲ್ಲಿ ನಮೂದಿ ಮಾಡಬೇಕಾಗಿರ್ತದೆ. ನೆಕ್ಸ್ಟು ಇಲ್ಲಿ ಪರೀಕ್ಷಾ ಕೇಂದ್ರ ಅಂತ ಕೊಟ್ಟಿದ್ದಾರೆ, ನೀವು ಯಾವ ಪರೀಕ್ಷಾ ಕೇಂದ್ರದಲ್ಲಿ ನೀವು ಎಕ್ಸಾಮನ್ನು ಬರೆಯೋದಕ್ಕೆ ಇಷ್ಟಪಡ್ತೀರಾ, ಯಾವ ಜಿಲ್ಲೆಯಲ್ಲಿ ಅಂತ ಆ ಒಂದು ಇದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಡಿಕ್ಲರೇಷನ್ ಇರ್ತದೆ, ಈ ಒಂದು ಡಿಕ್ಲರೇಷನನ್ನು ನೀವು ಕರೆಕ್ಟಾಗಿ ನೀವು ಇದನ್ನು ಓದ್ಕೊಂಡು ಪ್ರಿವ್ಯೂ ಅಂತ ಕೊಡಿ. ಪ್ರಿವ್ಯೂ ಕೊಟ್ಟ ನಂತರ ನಿಮಗೆ ಒಂದು ಫಾರ್ಮ್ ಓಪನ್ ಆಗ್ತದೆ. ಆ ಒಂದು ಫಾರ್ಮಲ್ಲಿ ನಿಮ್ಮ ಒಂದು ಒಂದು ಐಡಿಯನ್ನು ಕೊಡ್ತಾರೆ. ಒಂದು ID ಆದ ನಂತರ ನಿಮ್ಮ ಒಂದು ಪಾಸ್ವರ್ಡ್, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರ್ತದೆ. ಓಕೆ, ಈ ಒಂದು ID ಪಾಸ್ವರ್ಡನ್ನು ನೆನಪಿಟ್ಕೊಂಡು ನೀವು ಡೈರೆಕ್ಟಾಗಿ ನೆಕ್ಸ್ಟು ಏನು ಮಾಡಬೇಕಂತ ಹೇಳ್ತೇನೆ, ಬನ್ನಿ ಈಗ. ಓಕೆ, ಈಗಾಗಲೇ ಹೇಳಿದೆ ನಾನು, ನಿಮಗೆ ಒಂದು ID ಬರ್ತದೆ ಮತ್ತು ಇಲ್ಲಿ ಪಾಸ್ವರ್ಡ್ ಬರ್ತದೆ. ಆ ಒಂದು ID ಪಾಸ್ವರ್ಡ್ನ ನೀವು ತೆಗೆದುಕೊಂಡು ಇವಲ್ಲಿ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿ. ಈ ಒಂದು ಅಪ್ಲೋಡ್ ಸಿಗ್ನೇಚರ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಇಂಟರ್ಫೇಸ್ ಬರ್ತದೆ ಅಂತ ಅಂದರೆ ನಿಮಗೆ ID ಮತ್ತು ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ಲಾಗಿನ್ ಮಾಡೋದಕ್ಕೆ ಹೇಳಿದೆ. ಅಲ್ಲಿ ಲಾಗಿನ್ ಆದ ನಂತರ ಡೈರೆಕ್ಟಾಗಿ ನಿಮಗೆ ನಿಮ್ಮ ಒಂದು ಫೋಟೋ ಮತ್ತು ಒಂದು ಸಿಗ್ನೇಚರನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಇಲ್ಲಿ ಈಗ ಬರ್ತದೆ ನೋಡಿ, ಇಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳ್ತೇನೆ. ಇಲ್ಲಿ ಕಾಣ್ತಾ ಇರ್ಬೋದು, ಅಪ್ಲಿಕೇಶನ್ ID ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಿ. ನಿಮ್ಮ ಒಂದು ಫೋಟೋ ಮತ್ತು ಇಲ್ಲಿ ಸಿಗ್ನೇಚರನ್ನು ಅಪ್ಡೇಟ್ ಮಾಡಬೇಕು. ಇದಾದ ಬಳಿಕ ಪೇಮೆಂಟ್ ಮಾಡೋದಕ್ಕೆ ಇನ್ನೊಂದು ಲಿಂಕ್ ಇದೆ, ಈಗಾಗಲೇ ಹೇಳಿದೆ. ಪೇಮೆಂಟ್ ಲಿಂಕನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಪೇಮೆಂಟ್ ಮಾಡೋದಕ್ಕೆ ಅಂತ, ಶುಲ್ಕ ಪಾವತಿ ಅಂತ. ಇಲ್ಲಿ ನಿಮ್ಮ ಒಂದು ಶುಲ್ಕ ಪಾವತಿಗಾಗಿ ಕೂಡ ಇಲ್ಲಿ ಲಿಂಕನ್ನು ಕೊಟ್ಟ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಇಲ್ಲೂ ಕೂಡ ಸೇಮ್ ನಿಮ್ಮ ಒಂದು ID ಮತ್ತು ಪಾಸ್ವರ್ಡನ್ನು ಹಾಕ್ಕೊಂಡು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಳಗೆ ಹೋಗಿ ಅದಾದ ಬಳಿಕ ಅಲ್ಲಿಂದ ನೀವು ಪೇಮೆಂಟನ್ನು ಮಾಡ್ಕೋಬೋದಾಗಿರ್ತದೆ. ಈ ರೀತಿಯಾಗಿ ಈ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ನೀವು ನಿಮ್ಮ ಒಂದು ಆನ್ಲೈನ್ ಮುಖಾಂತರ ನಿಮ್ಮ ಫೋನಲ್ಲೇ ಅರ್ಜಿಗಳನ್ನು ಸಲ್ಲಿಸ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತು ಇದೇ ರೀತಿ ನಿಮಗೆ ಈ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಪ್ರಚಲಿತ ಘಟನೆಗಳಿಗೆ ಮತ್ತು ಕರೆಂಟ್ ಅಫೇರ್ಸ್ ಮತ್ತು GK ಸಂಬಂಧಪಟ್ಟಂತೆ ನಮ್ಮ ಒಂದು ಕ್ಲಾಸಸ್ಗಳನ್ನು ನಮ್ಮ ಒಂದು ಚಾನಲ್ಗಳಲ್ಲಿ ತರಗತಿಗಳನ್ನು ಕೊಡ್ತಾ ಹೋಗ್ತಾ ಇರ್ತೇವೆ. ಅದಕ್ಕಾಗಿ ಎಲ್ಲರೂ ಕೂಡ ಅದನ್ನು ನೀವು ಉಪಯುಕ್ತವನ್ನು ಪಡಿಸ್ಕೊಳ್ಳಿ. ಓಕೆ, ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.